ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಬಿಜೆಪಿ ರೆಬಲ್ಸ್ ರಾಜಕೀಯ. ಹೈಕಮಾಂಡ್ ಭೇಟಿಗೆ ಭಿನ್ನರಿಂದ ಮುಹೂರ್ತ ಫಿಕ್ಸ್ ಆಗಿದೆ. ಮಂಗಳವಾರ ದೆಹಲಿಗೆ ತೆರಳುತ್ತಾರೆ ರೆಬಲ್ಸ್ ಟೀಮ್. ಅಮಿತ್ ಶಾ ಬುಲಾವ್ ಮೇರೆಗೆ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆಗಳಾಗಬಹುದು? ಈಗಾಗಲೇ ಬಿಜೆಪಿ ಒಡೆದು 10 ಬಾಗ್ಲಾಗ್ಬಿಟ್ಟಿದೆ. ಒಬ್ಬೊಬ್ರು ಒಂದೊಂದು ರೀತಿ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ವಿಜಯೇಂದ್ರ ಅವರ ವಿರುದ್ಧ ಇರುವಂತಹ ಅಸಮಾಧಾನ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಅದರ ಬೆನ್ನಲ್ಲೇ ಈಗ ರೆಬಲ್ಸ್ ಟೀಮ್ ಅನ್ನ ಅಮಿತ್ ಶಾ ಅವರು ದೆಹಲಿ ಕರೆಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿಗೆ ಆಗಮಿಸಿದ್ದಂತ ಅಮಿತ್ ಶಾ ಜೊತೆ ಈಗಾಗಲೇ ಅರವಿಂದ್ ಲಿಂಬಾವಳಿ ಚರ್ಚೆ ಮಾಡಿದ್ದಾರೆ. ಈ ವೇಳೆ ದೆಹಲಿಗೆ ಬರುವಂತೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರಂತೆ. ಬಿಎಸ್ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ದೂರು ನೀಡಿದ್ದಾರೆ ಅರವಿಂದ್ ಲಿಂಬಾವಳಿ. ಅಂದ್ರೆ ಅರವಿಂದ್ ಲಿಂಬಾವಳಿ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಏನಿದ್ದಾರೆ ರೆಬಲ್ಸ್ ಟೀಮ್, ಅವರ ಟೀಮ್ನಲ್ಲೇ ಇರುವಂತ ಮತ್ತೋರ್ವ ಸದಸ್ಯ. ಇವರು ದೂರು ಕೊಟ್ಟ ಬೆನ್ನಲ್ಲೇ ಈಗ ಬಿಎಸ್ ಯಡಿಯೂರಪ್ಪ ವಿಜಯೇಂದ್ರ ಜೊತೆ 1-to-1 ಚರ್ಚೆ ಮಾಡೋದಕ್ಕೆ ಅಂತ ಟೈಮ್ ನಿಗದಿ ಮಾಡಿಕೊಂಡಿದ್ದಾರೆ. 15 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಚರ್ಚಿಸಿದ್ರು ಅಮಿತ್ ಶಾ. ಅರವಿಂದ್ ಲಿಂಬಾವಳಿ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಯಾಕೆ ನಾವು ಸಿಡಿದೆದ್ದಿದ್ದೀವಿ, ರೆಬಲ್ಸ್ ಆಗೋದಕ್ಕೆ ಕಾರಣ ಏನು, ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳೇನು, ವಿಜಯೇಂದ್ರ ಅವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ, ಯಾಕೆ ನಾವು ಅವ್ರ ವಿರುದ್ಧ ಮಾತನಾಡ್ತಾ ಇರೋದು, ಅವ್ರ ವಿರುದ್ಧ ಮತ್ತೆ ಯಡಿಯೂರಪ್ಪನವರ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಿರೋದು ಯಾಕೆ, ಅವರ ಕುಟುಂಬ ರಾಜಕೀಯ ನಮಗೆ ಎಷ್ಟು ಅಸಮಾಧಾನ ತರಿಸಿದೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಅರವಿಂದ್ ಲಿಂಬಾವಳಿ ಅವರು ಅಮಿತ್ ಶಾ ಅವರ ಜೊತೆಗೆ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಹೀಗಾಗಿ ಅಮಿತ್ ಶಾ ಅವರು ರೆಬಲ್ಸ್ ಟೀಮಿಗೆ ಆಹ್ವಾನ ಕೊಟ್ಟಿದ್ದಾರೆ ಅಥವಾ ಬುಲಾವ್ ಕೊಟ್ಟಿದ್ದಾರೆ, ನೀವು ದೆಹಲಿಗೆ ಬನ್ನಿ ಮಾತನಾಡೋಣ ಅಂತ. ಈ ಹಿಂದೆ ಹೋಗಿ ಬಂದಿದ್ದಾರೆ ದೆಹಲಿಗೆ, ಅದು ಬೇರೆ ಭೇಟಿ. ಅಂದರೆ ಅವರೇ ಹೋಗಿದ್ದು ದೂರು ಕೊಡೋದಕ್ಕೆ. ಜೊತೆಗೆ ಮತ್ತೊಂದು ಸಲ ಶಿಸ್ತು ಸಮಿತಿಯಿಂದ ಅವ್ರನ್ನ ಕರೆಸ್ಕೊಳ್ಳಲಾಗಿತ್ತು. ಯಾಕೆ ಈ ರೀತಿ ಮಾತನಾಡ್ತಿದ್ದೀರಾ ಅಂತ ವಾರ್ನ್ ಕೊಡೋದಕ್ಕೆ ನೋಟಿಸ್ ಕೂಡ ಯತ್ನಾಳ್ ಅವರಿಗೆ ಜಾರಿಯಾಗಿತ್ತು. ಇವೆಲ್ಲ ಬೆಳವಣಿಗೆಗಳ ನಂತರ ಅಮಿತ್ ಶಾ ಏನೀಗ ಬೆಂಗಳೂರಿಗೆ ಬಂದು ಹೋದ್ರಲ್ಲ, ಆ ಸಂದರ್ಭದಲ್ಲೂ ಕೂಡ ಅರವಿಂದ್ ಲಿಂಬಾವಳಿ ಅವರು ಮಾತನಾಡಿದ್ದಾರೆ. ಪದೇ ಪದೇ ನಾವು ಯಾಕೆ ಈ ರೀತಿಯಾಗಿ ಮೀಟಿಂಗ್ ಸೇರ್ತಾ ಇದ್ದೀವಿ, ಏನು ಚರ್ಚೆ ಮಾಡ್ತಾ ಇದ್ದೀವಿ, ಜೊತೆಗೆ ರಾಜ್ಯ ಬಿಜೆಪಿ ಅವರು ಏನಿದ್ದಾರೆ ಸರ್ಕಾರದ ವಿರುದ್ಧ ಯಾವ ರೀತಿ ಸಮರ ಸಾರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೋಗ್ತಾ ಇದ್ದಾರೆ. ಒಗ್ಗಟ್ಟು ಅನ್ನೋದೇ ಬಿಜೆಪಿಯಲ್ಲಿ ಇಲ್ಲ. ಕಾರಣ ವಿಜಯೇಂದ್ರ ಅವರ ನಾಯಕತ್ವ ನಮಗಿಷ್ಟ ಆಗ್ತಾ ಇಲ್ಲ ಅಂತ ರೆಬಲ್ಸ್ ಟೀಮ್ ಈಗಾಗಲೇ ಒತ್ತಿ ಹೇಳಿರ್ತಾರೆ. ಬಟ್ ಈಗ ಅಮಿತ್ ಶಾ ಅವರು ಕೂಡ ಬುಲಾವ್ ಕೊಟ್ಟಿರೋದ್ರಿಂದ ಭಿನ್ನರ ಬಳಗ ಫ್ಲೈಟ್ ಏರಿ ದೆಹಲಿಯತ್ತ ಹೋಗ್ತಾ ಇರೋದು. ಹಾಗಾಗಿ ಇಲ್ಲಿ ಏನೆಲ್ಲ ಚರ್ಚೆಗಳಾಗಬಹುದು, ಅಮಿತ್ ಶಾ ಅವರು ಏನು ನಿರ್ಧಾರ ತೆಗೆದುಕೊಳ್ಬಹುದು, ಇವರಿಗೆ ಏನು ಸಲಹೆ ಸೂಚನೆಗಳನ್ನು